2013ರಿಂದ 2018ರವರೆಗೂ ಇವರು ಸಿದ್ದರಾಮಯ್ಯ ಸಿಎಂ ಆಗಿದ್ದಾಗ ಕೂಡ ಆ ವೇಳೆಯಲ್ಲೂ ಕೂಡ ದಲಿತ ಸಿಎಂ ಆಗಬೇಕು ಎನ್ನುವಂಥದ್ದು ಒಂದು ಹೋರಾಟ ನಡೆದಿತ್ತು. ಆಗ ಸಫಲ ಆಗಿಲ್ಲ. ನೋಡಿ, ನಿಮ್ಗೆ ಹೇಳಬೇಕು ಅಂದ್ರೆ 2004 ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದಿತ್ತು. ಆಗ SM ಕೃಷ್ಣ ಅವರು 6 ತಿಂಗಳು ಮುಂಚೆ ಬಂದ ಅಧ್ಯಕ್ಷ ಆಗಿ 89ನಲ್ಲಿ ಅವರು ಅಧ್ಯಕ್ಷ ಆದರು. ಇವರಿಗೆ ಡಿಲೇ ಆಯಿತು. 99 ಎಸ್ 89 ವೀರೇಂದ್ರ ಪಾಟೀಲ್ ಆಗ ಡಿಲೇ ಆಯಿತು. ಅದಾದ ಮೇಲೆ 2004 ಅವರಿಗೆ ಮತ್ತೆ ಅವಕಾಶ ಇತ್ತು. ಆಗ ಸನ್ಮಾನ್ಯ ದೇವೇಗೌಡರು ಅವರು ಖರ್ಗೆ ಅವರು ಬಿಟ್ಟು ಧರ್ಮ್ ಸಿಂಗ್ ಅವರು ಪ್ರಿಫರ್ ಮಾಡಿದ್ರು. ಯಾಕೆಂದರೆ ಅವ್ರ ಬೆಂಬಲ ಇಲ್ಲದೆ ಇರೋ ಸರ್ಕಾರ ಆಗ್ತಿರ್ಲಿಲ್ವಲ್ಲ. ಹಾಗಾಗಿ ಆಗ ದೇವೇಗೌಡರು ಸಿದ್ದರಾಮಯ್ಯವ್ರಿಗೂ ತಪ್ಪಿಸಿದ್ರು. ಸಿದ್ದರಾಮಯ್ಯವ್ರು ಮಾಡಬೇಕು ಅಂತಿದ್ರೆ ಕಾಂಗ್ರೆಸ್ನವ್ರು ಒಪ್ತಾ ಇದ್ರು. ಅವಾಗ ಬೇಡ ನಮ್ಮ ಮುಖ್ಯಮಂತ್ರಿ ನೀವೇ ಮಾಡ್ಕೊಳ್ಳಿ ಅಂತಂದರು. ಆಗ ಮುಖ್ಯಮಂತ್ರಿ ಯಾರು ಮಾಡ್ಬೇಕು ನೀವೇ ಹೇಳಿ ಅಂದಾಗ ಧರ್ಮ್ ಸಿಂಗ್ ಹೆಸರು ಹೇಳಿದ್ರು. ಯಾಕೆಂದರೆ ದೇವೇಗೌಡರು ಭಾಳ ಮುಂದಾಲೋಚನೆ ಇರ್ತದೆ. ಈಗ ಧರ್ಮ್ ಸಿಂಗನ್ನು ತೆಗೆದುಬಿಟ್ರಪ್ಪ ಅವರೇನೆ. ಅದೇ ಖರ್ಗೆ ಅವರಿಂದ ತೆಗಿಯೋಕ್ಕಾಗ್ತಿತ್ತಾ? ಖರ್ಗೆ ಅವರಿಂದ ತೆಗೆದಿದ್ರೆ ಎಲ್ಲ ಊರಲ್ಲೂ ಇವ್ರ ಫೋಟೋಕ್ಕೆ ಅದೇನೋ ಆರಾಗಿರ ಎಲ್ಲ ಹಾಕಿ ನಿಂತ್ಕೊಂಡು ಸುಟ್ಟಾಕ್ಬಿಡೋರು. ಈ ಧರ್ಮ್ ಸಿಂಗ್ ಪಾಪದ್ದು ಯಾಕೆ ಹೇಳ್ತಾರೆ ಅವ್ರಿಗೆ? ಆ ಥರ ಸಿಚುಯೇಷನ್ ಬಂದರೆ ತೊಂದರೆ ಆಗಬಾರ್ದು ನನಗೆ ಅಂತ ಅವ್ರು ಧರ್ಮ್ ಸಿಂಗನ್ನು ಅವ್ರು ಆಯ್ಕೆ ಮಾಡಿ. ಗೊತ್ತಾಯ್ತಾ? ಇವೆಲ್ಲ ರಾಜಕೀಯದಲ್ಲಿ ಬುದ್ಧಿವಂತರಿರ್ತಾರೆ, ಎಲ್ಲ ನಮ್ಮಂಗೆ ದಡ್ಡರಿರ್ತಾರೆ. ನಾನು ದಡ್ಡರಲ್ಲಿ ಅತಿ ದಡ್ಡ. ಕಾಮಿಡಿ ಅಲ್ಲಪ್ಪ. ಅಯ್ಯೋ, ನನಗಿಂತ ಕಿರಿಯರಿಲ್ಲ ಅಂತ ಯಾರು ಹೇಳಿರೋದು? ಸಿದ್ದರಾಮಯ್ಯನವ್ರನ್ನ ಧರ್ಮ್ ಸಿಂಗ್ ಅವಧಿಯಲ್ಲಿ ಇವ್ರನ್ನ ಸಿಎಂ ಮಾಡಬಹುದಿತ್ತು, ದೇವೇಗೌಡರು ಸೂಚಿಸಿದ್ರೆ ಅಂತ ಹೇಳಿದ್ರಿ. ಹೌದು. ಸೊ ಆದ್ರೆ 2018ರಲ್ಲಿ ನೀವು ಮೈತ್ರಿ ಮಾಡಿದಾಗ ದೇವೇಗೌಡರು ಸ್ವತಃ ಹೇಳಿದ್ರಂತೆ ತಮ್ಮ ಮಗನಿಗೆ ಮಾಡೋದು ಬೇಡ, ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಮಾಡಿ ಅಂತ. ಆದ್ರೆ ಹೈಕಮಾಂಡ್ ಹಂಗೆ ಮಾಡಿಲ್ಲ ಅನ್ನುವಂಥ ಸುಳ್ಳಿಗೆ ಯಾವ್ದಾರ ದೊಡ್ಡದು ಇನ್ನೊಂದು ಹೆಸರಿಟ್ರೆ ದೇವೇಗೌಡ್ರೆ. ನೀವು ತಿರ್ಗಾ ಅದಕ್ಕೆ ಯಾಕೆ ಅವ್ರು ತಗೊಂಬಂದು ಅವ್ರನ್ನೇನೋ ಅನಿಸಿ ನಮ್ಮನ್ನು ಯಾಕಪ್ಪ ಇದು ಮಾಡ್ತೀರಿ, ಹಾಳಾಗಿ ಹೋಗ್ಬಿಟ್ಟು. ಯಜಮಾನ ಇದ್ದಾರೆ, ವಯಸ್ಸಾಗಿದೆ, ದೊಡ್ಡವರಿದ್ದಾರೆ, ಅವ್ರ ಬಗ್ಗೆ ಗೌರವ ಇದೆ, ಇಂಥವೇನ ಅನ್ನಿಸ್ಬಿಟ್ಟು ನೀವು ಅದನ್ನೇ ಬರ್ಕೊಂಡು ಸುಳ್ಳಿಗೆ ಇನ್ನೊಂದು ಹೆಸರು ಅವರೇ ಇರೋದು. ನೀನು ಯಾಕೆ ಅದು? ಓಕೆ.